ಸೊ ನೀವೇನಾದರೂ ಎಸ್ ಬ್ಯಾಂಕಲ್ಲಿ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಇವತ್ತು 3.5 ಲಕ್ಷ ಇರೋದು. ಇದೇ ತರ ವಡಾಫೋನ್ ಐಡಿಯಾ ಅನ್ನೋ ಕಂಪನಿನೂ ಅಷ್ಟೇ, ಸೊ ರಿಟರ್ನ್ಸೇ ಕೊಟ್ಟಿಲ್ಲ. ಯೂನಿಟೆಕ್ ಕಂಪನಿನೂ ಅಷ್ಟೇ, ಸುಜ್ಲಾನ್ ಅನ್ನೋ ಕಂಪನಿನೂ ಅಷ್ಟೇ. ಅಂದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಿರೋದೆಲ್ಲ ಕತೆ ಲಾಸ್ ಲಾಸ್ ಲಾಸ್. ಆದರೆ ನಿಫ್ಟಿ 50ಯಲ್ಲಿ ಅಂದ್ರೆ ಟಾಪ್ 50 ಕಂಪನೀಸ್ ಆಫ್ ಇಂಡಿಯಾದಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನಿಮ್ ಕತೆ ಹೇಗಿರೋದು? ಸ್ಟಾಕ್ ಪಿಕ್ಕಿಂಗ್ ಒಳ್ಳೇದಾ ಇಲ್ಲ ನಿಫ್ಟಿ 50 ಇಂಡೆಕ್ಸ್ ಮೇಲೆ ದುಡ್ಡು ಹಾಕೋದು ಒಳ್ಳೇದಾ ಅಂದ್ರೆ, ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನಿಫ್ಟಿ 50ನೇ ಡಿಫ್ರೆಂಟು, ಸ್ಟಾಕೇ ಡಿಫ್ರೆಂಟು. ಸೊ ನೋಡೋಣ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನಿಫ್ಟಿ 50 ಯಾವ್ಯಾವ ತರ ರಿಟರ್ನ್ಸ್ ಕೊಟ್ಟಿದೆ, ಅಂದ್ರೆ ಇಯರ್ ಆನ್ ಇಯರ್ ಯಾವ್ಯಾವ ತರ ರಿಟರ್ನ್ಸ್ ಕೊಟ್ಟಿದೆ, ಹೈಯೆಸ್ಟ್ ಫಾಲ್ ಯಾವಾಗ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ಯಾವುದು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಅಲ್ಲ, ದಿಸ್ ಇಸ್ ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್. ಸೊ ಸೀಸ್ನಾಲಿಟಿನ ಎಕ್ಸ್ಪ್ಲೇನ್ ಮಾಡಕ್ಕೆ ಬಂದೀನಿ. ವಾಟ್ ಈಸ್ ಮೀನ್ ಬೈ ಸೀಸ್ನಾಲಿಟಿ ಅಂದರೆ, ಸೀಸ್ನಾಲಿಟಿ ಏನು ಹೇಳುತ್ತೆ ಅಂದರೆ ನಿಫ್ಟಿ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ, ಎಷ್ಟೆಷ್ಟು ಬಿದ್ದಿದೆ ಅನ್ನೋದೇ ನಮಗೆ ಸೀಸ್ನಾಲಿಟಿ ಹೇಳುತ್ತೆ. ಮನಿ ಕಂಟ್ರೋಲ್ಗೆ ಹೋಗ್ಬಿಟ್ಟು ಮನಿ ಕಂಟ್ರೋಲಲ್ಲಿ ಸೀಸ್ನಾಲಿಟಿ ಅನಾಲಿಸಿಸ್ ಅಂತ ಹೊಡೆದ್ರೆ ಸಿಗುತ್ತೆ. ಇದು ಇಯರು, ಇದು ಮಂತ್ ಆನ್ ಮಂತು ಆ್ಯಂಡ್ ಇಯರ್ಲಿ ರಿಟರ್ನ್ಸ್. ಯಾವ್ಯಾವ ಇಯರು ಎಷ್ಟೆಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನಿಫ್ಟಿ ಇವಾಗ ಸೀಸ್ನಾಲಿಟಿ ಅನಾಲಿಸಿಸ್ ನಮಗೆ ಡೇಟಾನ ಸಜೆಸ್ಟ್ ಮಾಡುತ್ತೆ. ಸೊ ಡೇಟಾಯಿಂದ ನಾವೇನು ಅರ್ಥ ಮಾಡ್ಕೊಬೇಕು ಅಂತ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 2010ನಲ್ಲಿ ನಿಫ್ಟಿ 50 17.95% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ಸೊ 2010 ಆ ವರ್ಷದಲ್ಲಿ ಆಲ್ಮೋಸ್ಟ್ 18% ರಿಟರ್ನ್ಸ್ ಕೊಟ್ಟಿದೆ. ಓಕೆನಾ? ಯಾವ ಮಂತು ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅಂದರೆ, ಸೊ ಸೆಪ್ಟೆಂಬರ್ ಮಂತು 11% ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಆ ವರ್ಷ ಯಾವ ಮಂತು ವರ್ಸ್ಟ್ ರಿಟರ್ನ್ಸ್ ಕೊಟ್ಟಿದೆ ಅಂದರೆ ಬಂದ್ಬಿಟ್ಟು ಮೇ ಮಂತು, ಅಂದರೆ -3.63 ಬಂದಿದೆ. ಅಂದರೆ ಆಲ್ಮೋಸ್ಟ್ 4%ವರೆಗೂ ನಿಫ್ಟಿ ಆ ಮಂತಲ್ಲಿ ಬಿದ್ದಿದೆ. ಬಟ್ ಲಾಸ್ಟ್ ಎಂಡ್ ಆಫ್ ದ ಇಯರ್ ರಿಟರ್ನ್ಸ್ ಅಂದರೆ ಜಾನ್ ಟು ಡಿಸೆಂಬರ್ ಕ್ಲೋಸ್ ಆಗಿರೋದು 18% ರಿಟರ್ನ್ಸ್ ಕೊಟ್ಟಿದೆ. ಸೊ ಇದರಿಂದ ಏನು ಅರ್ಥ ಆಯಿತು ಅಂದರೆ, ಸ್ಟಾಕ್ ಮಾರ್ಕೆಟ್ ಎಷ್ಟೇ ಬಿದ್ದರೂ ಮತ್ತೆ ಮೇಲೆ ಹೋಗಬೇಕು. ಅಂದರೆ ಮನುಷ್ಯ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಮೇಲೇನೆ ಹೋಗಬೇಕು. ಈ ಡೈಲಾಗ್ ನೀವು ಕೇಳಿರ್ತೀರಾ. ಸೊ 2011ನಲ್ಲಿ ಏನಾದರೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ 1 ಲಕ್ಷ ರೂಪಾಯಿ ಹಾಕಿದ್ದಿದ್ರೆ ಜಾನ್ ಮಂತಲ್ಲಿ ಆಲ್ಮೋಸ್ಟ್ 10% ಬಿದ್ದೋಯ್ತು. ನೆಕ್ಸ್ಟ್ -3%, ಆಲ್ಮೋಸ್ಟ್ ಇಲ್ಲೇ 13% ಬಿದ್ದೋಯ್ತು. ಸೊ ಇವಾಗ ನಿಮ್ಗೆ ಏನು ಅನಿಸುತ್ತೆ, ನೀವು ಎಕ್ಸ್ಪ್ಲೇನ್ ಮಾಡಿ. ಸ್ಟಾಕ್ ಮಾರ್ಕೆಟ್ 13% ನೀವು ಎಂಟ್ರಾದಾಗೆ ಬಿದ್ದರೆ ನಿಮ್ಗೆ ಏನು ಅನಿಸುತ್ತೆ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿವರೆಗೂ ಹೋಲ್ಡ್ ಮಾಡಬೇಕು ಅನಿಸುತ್ತಾ? ಏನಪ್ಪ ನಾನು ಹಾಕಿದ ತಕ್ಷಣ ಬಿದ್ದೋಯ್ತು ಅಂತ? ಅಲ್ಲ ಗುರು, ನೀನು ಹಾಕಿದ ತಕ್ಷಣ ಇದು ರಿಟರ್ನ್ಸ್ ಕೊಡೋಕೆ ಏನಾದರೂ ಇದು ಕೆಸಿನೋ ಅಲ್ಲ. ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ರಿಸ್ಕ್ ಟು ರಿವಾರ್ಡ್ ಅರ್ಥ ಮಾಡ್ಕೊಬೇಕು, ಅಂದರೆ ರಿಸ್ಕ್ನ ಅರ್ಥ ಮಾಡ್ಕೊಬೇಕು. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ವಾಲಟಿಲಿಟಿ ಇದ್ದೇ ಇರುತ್ತೆ, ಬೀಳುತ್ತೆ ಮತ್ತೆ ಅಪ್ ಮೂವ್ ಆಗುತ್ತೆ, ಬೀಳುತ್ತೆ ಮತ್ತೆ ಅಪ್ ಮೂವ್ ಆಗುತ್ತೆ. ಅಂದರೆ ಬಿದ್ದು ಎದ್ದು ಬಿದ್ದು ಎದ್ದು ಅದು ಹೋಗೇ ಹೋಗುತ್ತೆ. ಒಳ್ಳೆ ರಿಟರ್ನ್ಸ್ನ ಡೆಲಿವರ್ ಮಾಡುತ್ತೆ. ನೀವು ಹಾಕಿದ ತಕ್ಷಣ ದುಡ್ಡು ಕೊಡೋಕ್ಕೆ ಇದೇನಾದರೂ ಕೆಸಿನೋ ಗೇಮ್ ಅಲ್ಲ. ಓಕೆನಾ? ಬಟ್ ಈ ವರ್ಷ ನೋಡಿ 2011ನಲ್ಲಿ ಸೊ 24% ಮೈನಸ್ ಇದೆ ನಿಫ್ಟಿ. ಅಂದರೆ ಸೊ 10 ಲಕ್ಷ ಇನ್ವೆಸ್ಟ್ ಮಾಡಿರೋ ಪರ್ಸನ್ಗೆ ಆಲ್ಮೋಸ್ಟ್ ಅವನ ಲಾಸು ಏನಿಲ್ಲ ಅಂದರೂ 2.5 ಲಕ್ಷ ಇರುತ್ತೆ. ಸೊ ಇವಾಗ ಏನಾಗ್ತಾರೆ ಅಂದರೆ, ಜನ ಪ್ಯಾನಿಕ್ ಆಗಿಬಿಟ್ಟು ಅವ್ರ ಸ್ಟಾಕ್ಸ್ನ ಎಲ್ಲ ಸೆಲ್ ಮಾಡಾಕ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಏನಾದರೂ -25% ಹೋದಾಗ ಏನನ್ಸುತ್ತೆ, 99.9% ನೀವು ಸ್ಟಾಕ್ ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀರಾ, ಜನ ಎಕ್ಸಿಟ್ ಆಗ್ತೀರಾ. ಸೊ ನಾನು ಹೇಳೋದೇನೆಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಮಿನಿಮಮ್ 5 ಇಯರ್ಸ್ ಗೋಲ್ ಇಟ್ಕೊಂಡೇ ಇನ್ವೆಸ್ಟ್ ಮಾಡಿ. ಬಿಫೋರ್ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಏನಾದರೂ ಶಾರ್ಟ್ ಟರ್ಮ್ ರಿಟರ್ನ್ಸ್ ತೆಗಿತೀನಿ ಅಂದರೆ ದಯಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮಲ್ಲಿ ಯಾವತ್ತೂ ವಾಲಟಿಲಿಟಿ ಇದ್ದೇ ಇರುತ್ತೆ, ಲಾಂಗ್ ಟರ್ಮಲ್ಲಿ ಯಾವತ್ತೂ ಒಳ್ಳೆ ರಿಟರ್ನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್, ಪ್ರತಿ ಗುರುವಾರ ಉಚಿತವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಮಿನಾರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಫಂಡಮೆಂಟಲ್ಸ್ ಅಂದರೆ ಏನು, ಟೆಕ್ನಿಕಲ್ಸ್ ಅಂದರೆ ಏನು, ಬೇರೆ ಫೀಲ್ಡ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಟರ್ನ್ಸ್ನ ಕೊಡ್ತಾ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವೆಲ್ತ್ನ ಕ್ರಿಯೇಟ್ ಮಾಡಿಕೊಡುತ್ತೆ, ಉಚಿತವಾಗಿ ನಮ್ಮ ರಾಜಾಜಿನಗರ ಆಫೀಸಲ್ಲೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಗುರುವಾರದ ಜೊತೆಗೆ ಪ್ರತಿ ಭಾನುವಾರ ಕೂಡ ಸಂಜೆ 5 ಗಂಟೆಯಿಂದ 6-6:30 ತನಕ ನೀವು ಕುತ್ಕೊಂಡಿರೋಂಥ ಜಾಗದಲ್ಲೇ ಝೂಮ್ ಆ್ಯಪ್
ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ನ ನೀವು ಅಟೆಂಡ್ ಮಾಡ್ಬೋದು. ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. 2012 ಏನಾಯಿತು, 27.0 ಆಲ್ಮೋಸ್ಟ್ 27.70 ಅಷ್ಟು ರಿಟರ್ನ್ಸ್ ಕೊಡ್ತು. ಅಂದರೆ ಇಲ್ಲಿ ಮೈನಸ್ ಆಯಿತು, ಇಲ್ಲೇನಾಯಿತು ರಿಟರ್ನ್ಸ್ನ ಡಿಲಿವರ್ ಮಾಡ್ತು. ಬಟ್ 99% 2011 ಸ್ಟಾಕ್ ಮಾರ್ಕೆಟಲ್ಲಿ ಮೈನಸ್ ಇರೋದಕ್ಕೆ ನಿಮ್ಗೆ ಆಚೆ ಏನಂತ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ದುಡ್ಡೆಲ್ಲ ಕಳ್ಕೊತಾ ಇದ್ದೆ. ಸೊ ನ್ಯೂಸಲ್ಲಿ ತೋರಿಸೋದೇನು, ಸ್ಟಾಕ್ ಮಾರ್ಕೆಟ್ ಪತನ, ಸ್ಟಾಕ್ ಮಾರ್ಕೆಟ್ ದುಡ್ಡು ಕಳ್ಳಿತು, ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು ದಿನಕ್ಕೆ ಇಷ್ಟು ಬಿತ್ತು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಎದ್ದಿರೋದು ಎಷ್ಟು ತೋರಿಸ್ತಾರೆ, ಸೊ ಬರೀ 1% ಸ್ಟೋರಿನ ಮಾತ್ರ ತೋರಿಸ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಬಿದ್ದಿರೋದು 99% ನ್ಯೂಸಲ್ಲಿ ತೋರಿಸೋದು ಕೂಡ. ಬ್ಲೈಂಡಾಗಿ ನ್ಯೂಸ್ನ ಫಾಲೋ ಮಾಡೋ ಬದಲು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ 2013 ಪಾಸಿಟಿವ್ ರಿಟರ್ನ್ಸ್ ಇದೆ. ನೆಕ್ಸ್ಟ್ 2014 ಒಳ್ಳೆ ರಿಟರ್ನ್ಸ್ ಡೆಲಿವರ್ ಮಾಡಿದೆ, ಆಲ್ಮೋಸ್ಟ್ 31.39% ರಿಟರ್ನ್ಸ್ ಮಾಡಿದೆ. ಇಲ್ಲಿಗೆ ಎಂಟ್ರ್ ಆಗಿರೋರ ಕತೆ ಏನು ಅಂದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಇಷ್ಟೇನೇನೋ, ನಾನು 10 ಲಕ್ಷ ಹಾಕಿದ್ರೆ 3 ಲಕ್ಷ, ಬ್ಯಾಂಕ್ FD ನನಗೆ 4-5 ಟೈಮ್ಸ್ ಒಳ್ಳೆ ರಿಟರ್ನ್ಸ್ ಕೊಡ್ತು, ಇಷ್ಟೇನೇನೋ ಅಂತ ಸೊ ಇನ್ವೆಸ್ಟ್ ಮಾಡ್ತಾರೆ. ಯಾವಾಗ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಮತ್ತೆ ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ಒಳ್ಳೆ ರಿಟರ್ನ್ಸ್ ಇರುತ್ತೆ ಅಂತ. ಸೊ 2015 ಬಂದಾಗ ಕಥೆನೇ ಚೇಂಜ್ ಇರುತ್ತೆ. -4% ಅಷ್ಟು ಸ್ಟಾಕ್ ಮಾರ್ಕೆಟ್ ಅಂದರೆ ನಥಿಂಗ್ ಬಟ್ ನಿಫ್ಟಿ 50 ಟಾಪ್ 50 ಕಂಪ್ನೀಸ್ ಆಫ್ ಇಂಡಿಯಾ 4% ನೆಗೆಟಿವ್ ರಿಟರ್ನ್ಸ್ ಕೊಡ್ತು. ಆ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಾಗ ಏನಂತಾರೆ ನಿಮ್ಮ ಫ್ರೆಂಡ್ಸ್, ಅಲ್ಲ ಗುರು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಸಿದೆ, ಸುಮ್ಮನೆ ನನ್ನ ದುಡ್ಡು ಹೋಯ್ತು, ಏನಿದು ಏನು ರಿಟರ್ನ್ಸು ಅಂತಲೂ ಕೂಡ ಕ್ವಶನ್ ಮಾಡೋರು ಇರ್ತಾರೆ. ನಾನು ಹೇಳೋದು ಪದೇ ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಈಸ್ ಫಾರ್ ಲಾಂಗ್ ಟರ್ಮ್ ವೆಲ್ತ್, ನಾಟ್ ಫಾರ್ ಶಾರ್ಟ್ ಟರ್ಮ್ ಪ್ರಾಫಿಟ್. ನೆಕ್ಸ್ಟ್ ಸೊ 2016 ಬರೀ 3%, ಅಂದರೆ ಬ್ಯಾಂಕ್ FDನ ಕೂಡ ಸ್ಟಾಕ್ ಮಾರ್ಕೆಟು ಬೀಟ್ ಮಾಡಿಲ್ಲ. ನೆಕ್ಸ್ಟ್ 2017 ಬಂದಾಗ ಆಲ್ಮೋಸ್ಟ್ 28% ರಿಟರ್ನ್ಸ್ ಕೊಡ್ತು ಸ್ಟಾಕ್ ಮಾರ್ಕೆಟು. ಅಂದರೆ ಅಗೇನ್ ಬ್ಯಾಂಕ್ FDಗಿಂತ 4 ಟೈಮ್ಸ್ ಬೆಟರ್ ರಿಟರ್ನ್ಸ್ ಕೊಟ್ಟಿದೆ. 3% ಸೊ ಪ್ರೀವಿಯಸ್ ಇಯರ್ 3%, ಅದ್ರ ಪ್ರೀವಿಯಸ್ ಇಯರ್ -4% ಇತ್ತು. ಅದೆಲ್ಲ ಸೇರಿಸಿ ಒಂದೇ ಸಲ 28% ರಿಟರ್ನ್ಸ್ ಕೊಟ್ಟಿದೆ. ಸೊ ಎಲ್ಲರೂ ಹೇಳ್ತಾರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ 15% to 16% ರಿಟರ್ನ್ಸ್ ಬರುತ್ತೆ ನಿಫ್ಟಿ 50 ಅಂತ. ಆ 15 to 16% ಹೆಂಗೆ ರಿಟರ್ನ್ಸ್ ಬರುತ್ತೆ ಅಂದರೆ, ಒಂದು ವರ್ಷ ನೆಗೆಟಿವ್ -10%, ಅಂದರೆ ಒಂದು ವರ್ಷ -10% ಇರುತ್ತೆ, ನೆಕ್ಸ್ಟ್ ವರ್ಷ +30% ಇರುತ್ತೆ. ಆವಾಗ ಆವ್ರೇಜ್ ಆಗಿ ತಗೊಂಡ್ರೆ ನಮಗೆ 15% ರಿಟರ್ನ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಸೊ 2018 ಬರೀ 3.15 ರಿಟರ್ನ್ಸ್, 2019 12% ರಿಟರ್ನ್ಸ್. ನೆಕ್ಸ್ಟ್ 2020 ಕೋವಿಡ್ ಟೈಮಲ್ಲಿ ಇಲ್ಲಿ ನೋಡಿ ಮಾರ್ಚ್ ಅಲ್ಲಿ 23% ಬಿದ್ದೋಯ್ತು. ಬಟ್ ಆ ಇಯರ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆಯಾ? ನೋ, ಆಲ್ಮೋಸ್ಟ್ 15% ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ 2021 ಅಲ್ಲಿ 24% ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ 2023 ಆಲ್ಮೋಸ್ಟ್ 20% ರಿಟರ್ನ್ಸ್ ಇದೆ. ಲಾಸ್ಟ್ ಇಯರ್ 24 8.80 ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಸೊ ಇದರಿಂದ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಬಂದಿದ ತಕ್ಷಣ ದುಡ್ಡಾಗಲ್ಲ. ಕೆಲವ್ರು ಬಂದಿದ ತಕ್ಷಣ ಒಳ್ಳೆ ರಿಟರ್ನ್ಸ್ ಕಾಣಿಸ್ಬೋದು, ಬಟ್ ನೆಕ್ಸ್ಟ್ ಇಯರ್ ಅದೇ ಥರ ಇರಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಗ್ರಾಫ್ ಹೆಂಗೆ ಮೂವ್ ಆಗುತ್ತೆ ಅಂದರೆ +30% -10% ಈ ಥರ ಗ್ರಾಫ್ ಮೂವ್ ಆಗುತ್ತೆ. ಸೊ ನೀವು ಅಂದ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ. ಸೊ ನಾನು ಫಸ್ಟಲ್ಲಿ ಏನು ಹೇಳಿದೆ ಅಂದರೆ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ನಿಫ್ಟಿ 50 ಇನ್ವೆಸ್ಟ್ ಮಾಡೋದು ಬೆಸ್ಟು ಅಂತ. ಸೊ ನೀವೇನಾದರೂ ಇದೇ ಥರ ರಿಟರ್ನ್ಸ್ನ ಕ್ಯಾಪ್ಚರ್ ಮಾಡಬೇಕು ಲಾಂಗ್ ಟರ್ಮಲ್ಲಿ, ನಾನು ಯಾವತ್ತಿದ್ರೂ ಪಾಸಿಟಿವ್ ರಿಟರ್ನ್ಸ್ ಇರಲೇಬೇಕು ಅಂದರೆ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡೋಣ. ನಿಫ್ಟಿಯಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡ್ಬೋದು ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅನಿಸ್ಬೋದು, ನಾನು ನಿಫ್ಟಿ 50 ಮೇಲೆ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ. ನಿಫ್ಟಿ 50 ಮೇಲೆ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೇನಾದರೂ ಆ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.